ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಪ್ರತಿ ಪ್ರವಚನದಲ್ಲೂ ಕೂಡ ಭಗವಂತನ ಮಾತುಗಳು ಶಾಸ್ತ್ರಗಳಲ್ಲಿ ಹೇಗೆ ವಿವರವಾಗಿ ತಿಳಿಸಿದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ತನ್ಮೂಲಕ ನಮ್ಮ ಜೀವನವನ್ನು ರೂಪಿಸ್ಕೊಳ್ತಾ ಬಂದರೆ ಹೇಗೆ ನಮ್ಮ ಜೀವನ ಸುಗಮ ಆಗುತ್ತೆ, ಸುಗಮ ಅಂದರೆ ಸುಲಭ ಆಗುತ್ತೆ, ಹಾಗೆ ಸದ್ಗತಿಯನ್ನು ನಾವು ಪಡ್ಕೋಬಹುದು. ಈಗಾಗಲೇ ಹಲವಾರು ಆಧ್ಯಾತ್ಮಿಕ ವಿಚಾರಗಳನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಇವತ್ತಿನ ಈ ಪ್ರವಚನದ ವಿಶೇಷ ಏನು ಅಂದರೆ, ಸ್ವಾಮಿ ವಿವೇಕಾನಂದರು ಜನ್ಮ ತಾಳಿದಂತಹ ತಿಂಗಳು ಜನವರಿ ತಿಂಗಳು, ಜನವರಿ 12ನೇ ತಾರೀಕು 1863. ಆಗ ಸಂಕ್ರಾಂತಿ ಹಬ್ಬದ ದಿನ ಆಗಿತ್ತು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಸಪ್ತಋಷಿ ಮಂಡಲದಿಂದ ಅವತರಿಸಿ ಬಂದರು ಸ್ವಾಮಿ ವಿವೇಕಾನಂದರು. ಅವತಾರದ ಉದ್ದೇಶ ಏನು? ಲೋಕ ಕಲ್ಯಾಣ. ಲೋಕ ಕಲ್ಯಾಣವನ್ನು ಮಾಡೋದಂಥ ಉದ್ದೇಶದಿಂದ ಮಾನವ ಶರೀರವನ್ನು ಧಾರಣೆ ಮಾಡಿಕೊಂಡು ಬಂದರು. 162 ವರ್ಷಗಳು ಕಳೆದಿದೆ. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಇಡೀ ಜಗತ್ತಿನಲ್ಲಿ ಬಹಳ ಪ್ರಸಿದ್ಧವಾಗಿ ವ್ಯಾಪಿಸಿದೆ. ಸ್ವಾಮಿ ವಿವೇಕಾನಂದರು ಹೇಳೋ ಹಾಗೆ, ನಾನು ಹೊಸದಾಗಿ ಏನನ್ನು ಹೇಳಿಲ್ಲ, ಉಪನಿಷತ್ತುಗಳಲ್ಲಿ ಏನಿದೆಯೋ ವೇದಾಂತದಲ್ಲಿ ಏನಿದೆಯೋ ಅದನ್ನೇ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವಿಚಾರವನ್ನು ಅಂತ ಹೇಳ್ತಾರೆ. ಹಾಗಾಗಿ ಏನೋ ಹೊಸದಾಗಿ ಏನೋ ಬೋಧನೆ ಮಾಡಿದ್ದಾರೆ ಅನ್ನುವಂಥ ಭಾವನೆ ಬೇಡ. ಯಾವುದನ್ನು ನಾವು ಮರ್ತೋಗಿದ್ವೋ ಅಥವಾ ಗೊತ್ತಿದ್ದು ಕೂಡ ಸರಿಯಾಗಿ ಅರ್ಥ ಆಗದೆ ಮನುಷ್ಯರು ತಮ್ಮ ಮನಸ್ಸಿಗೆ ಸರಿ ಅನಿಸಿದ ಹಾಗೆ ಜೀವನ ಮಾಡಿಕೊಂಡು ಅದರ ಪರಿಣಾಮವಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ದರು 19ನೇ ಶತಮಾನ. ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ ಗುರುಗಳ ಸೇವೆ ಮಾಡಿ, ಗುರುಗಳ ಅನುಗ್ರಹದಿಂದ ಆಧ್ಯಾತ್ಮಿಕ ಅನುಭವವನ್ನು ಪಡ್ಕೊಂಡು ಶಕ್ತಿಯನ್ನು ತುಂಬಿಕೊಂಡು, ಆಧ್ಯಾತ್ಮಿಕ ಶಕ್ತಿಯನ್ನು ತಮ್ಮಲ್ಲಿ ತುಂಬಿಕೊಂಡು ಆ ಶಕ್ತಿಯನ್ನು ಇಡೀ ವಿಶ್ವಕ್ಕೆ ಅದನ್ನು ಹಂಚಿದ್ರು ಅಥವಾ ಧಾರೆ ಎರೆದ್ರು. ನಾವೇನಾದರೂ ಜಗತ್ತಿಗೆ ಕೊಡಬೇಕಾದ್ರೆ ಮೊದಲು ನಾವು ಅದನ್ನು ಸಂಪಾದನೆ ಮಾಡಿರಬೇಕು. ಧನವನ್ನು ಚೆನ್ನಾಗಿ ಗಳಿಸಿರುವಂಥ ವ್ಯಕ್ತಿ, ಧನವಂತ, ಹಲವಾರು ಒಳ್ಳೆ ಕೆಲಸಗಳಿಗೆ ಅದನ್ನು ಉಪಯೋಗಿಸ್ಬೋದು.
ಅದರಿಂದ ಸಹಸ್ರಾರು ಜನಕ್ಕೆ ಉಪಯೋಗ ಆಗ್ಬೋದು. ಅದೇ ಥರ ಜ್ಞಾನವನ್ನು ಗಳಿಸಿರುವಂತಹ ಒಬ್ಬ ಋಷಿ, ಒಬ್ಬ ಸಂತ ತನ್ನ ಜ್ಞಾನವನ್ನು ಆಧ್ಯಾತ್ಮಿಕ ವಿಚಾರಗಳ ಮೂಲಕ ಆ ಆಧ್ಯಾತ್ಮಿಕ ಶಕ್ತಿಯನ್ನು ಸಮಾಜದಲ್ಲಿ ಪ್ರವಾಹ ಮಾಡ್ತಾನೆ. ಹೀಗೆ ಜ್ಞಾನ ಪ್ರವಾಹ ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರ ಮೂಲಕ ಹರಿದು ಬಂತು. ಮುಂದಿನ ಕೆಲವೇ ದಿನಗಳಲ್ಲಿ ಜನವರಿ 12ನೇ ತಾರೀಕು ಸ್ವಾಮಿ ವಿವೇಕಾನಂದರ ಜಯಂತಿ ಕೂಡ ಇದೆ. ಅದನ್ನು ನಮ್ಮ ಭಾರತ ಸರ್ಕಾರ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಕೂಡ ಆಚರಿಸ್ತಾ ಇದೆ. ಹಲವಾರು ವರ್ಷಗಳಾಯಿತು ಈಗಾಗಲೇ. ಇದಕ್ಕೆ ಕಾರಣ ಏನು ಅಂದರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ಭರವಸೆ ಇರೋದು ಯುವ ಜನತೆಯ ಮೇಲೆ. ಈಗಾಗಲೇ ನಮಗೆ ಗೊತ್ತಿದೆ, ಭಾರತದಲ್ಲಿ ಇರುವಷ್ಟು ಯುವಜನತೆ, ಯುವಕರ ಸಂಖ್ಯೆ, ಯುವಕರ ಅಂದರೆ ಯುವಕ ಯುವತಿಯರು, ಯುವ ಪೀಳಿಗೆ, ಪ್ರಪಂಚದ ಮತ್ಯಾವ ದೇಶದಲ್ಲೂ ಅಷ್ಟು ಯುವಕರಿಲ್ಲ ಅಂತ. ಆದರೆ ಆ ಶಕ್ತಿ ಎಷ್ಟರ ಮಟ್ಟಿಗೆ ದೇಶದ ಅಭಿವೃದ್ಧಿಗಾಗ್ಬೋದು, ಆತ್ಮ ಕಲ್ಯಾಣಕ್ಕಾಗ್ಬೋದು ಆಗ್ತಾ ಇದೆ ಅಂತ ನಾವು ಗಮನಿಸಿದಾಗ ಖಂಡಿತ ವಿವೇಕಾನಂದರ ಈ ಆಧ್ಯಾತ್ಮಿಕ ವಿಚಾರಗಳ ಶಕ್ತಿ ಕೋಟ್ಯಾಂತರ ಜನರಿಗೆ ಪ್ರೇರಣೆಯನ್ನು ಕೊಟ್ಟಿದೆ. ಹಾಗೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಬಹಳಷ್ಟು ಕಾಲದಿಂದ ನನ್ನ ಮಾತೃಭೂಮಿ ಭಾರತ ಮಾತೆ, ಈ ಭಾರತ ಮಲಗಿತ್ತು, ಈಗ ಜಾಗೃತವಾಗುವಂಥ ಸಂದರ್ಭ ಬಂದಿದೆ, ಜಾಗೃತವಾಗ್ತಾ ಇದೆ, ಅದು ಒಂದು ದಿನ ವಿಶ್ವಗುರು ಆಗತ್ತೆ ನನ್ನ ಮಾತೃಭೂಮಿ ಅಂತ ಹೇಳಿ ಅವರೇ ತಿಳಿಸ್ತಾರೆ. ಅವರು ತಪಸ್ವಿಗಳು, ಋಷಿಗಳು ಆಗಿದ್ದರಿಂದ ಅವರಿಗೆ ಭವಿಷ್ಯದ ಜ್ಞಾನ ಕೂಡ ಇತ್ತು. ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಹೇಳಿದಂಥ ಮಾತು. ಈಗ ನಾವು ಸ್ವಾಮಿ ವಿವೇಕಾನಂದರು ಹೇಳಿರುವಂಥ ಮಾತುಗಳು ಇದು ಆಧ್ಯಾತ್ಮಿಕ ವಿಚಾರಗಳೇ, ಭಗವಂತನ ಮಾತುಗಳನ್ನೇ ಸ್ವಾಮಿ ವಿವೇಕಾನಂದರು ತಿಳಿಸಿರೋದು. ಭಗವದ್ಗೀತೆಯಲ್ಲಿರುವಂಥ ವಿಚಾರಗಳು, ಹಾಗೆ ಇತರ ಉಪನಿಷತ್ತುಗಳಲ್ಲಿರುವಂಥ ವಿಚಾರಗಳು. ಉಪನಿಷತ್ತು ಅಂದರೆ ಗುರುವಿನ ಸಮೀಪ ಕುಳಿತು ಶಿಷ್ಯನಾದವನು ಪಡೆದುಕೊಂಡಿರುವಂತಹ ಜ್ಞಾನ, ಅದು ಉಪನಿಷತ್ತುಗಳಲ್ಲಿ ಸಿಗುತ್ತೆ, ಗುರು ಶಿಷ್ಯರ ಸಂವಾದದ ರೂಪದಲ್ಲಿ ಸಿಗುತ್ತೆ. ಹಾಗೇನೆ ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣ ಪರಮಹಂಸರು ಅವರ ಗುರುಗಳ ಪಾದದ ಬಳಿ ಕುಳಿತು ಅವರ ಮೂಲಕ ಪಡ್ಕೊಂಡಂಥ ಜ್ಞಾನ, ಅವರಿಂದ ಪಡ್ಕೊಂಡಂತಹ ಒಂದು ಶಕ್ತಿ, ಆಧ್ಯಾತ್ಮಿಕ ಶಕ್ತಿಯನ್ನು ಹಲವಾರು ರೀತಿಯಲ್ಲಿ ಅಭಿವ್ಯಕ್ತಗೊಳಿಸಿದ್ದಾರೆ. ಕೇವಲ ಆಧ್ಯಾತ್ಮಿಕ ಪ್ರವಚನ ಮಾತ್ರ ಅಲ್ಲ, ದೇಶದ ಆರ್ಥಿಕ ಅಭಿವೃದ್ಧಿಗೂ ಕೂಡ ಅವರ ಮಾತುಗಳು ಬಹಳ ಪ್ರೇರಣೆಯಾಗಿದೆ. ಯಾವ ಕ್ಷೇತ್ರದಲ್ಲಿ ಅವರ ಮಾತುಗಳು ಸಕಾರಾತ್ಮಕವಾಗಿ ಕಾರ್ಯವನ್ನು ಮಾಡಿಲ್ಲ ಅಂತ ಕೇಳಬೇಕು. ಅಂದರೆ ಮಾನವ ಜೀವನಕ್ಕೆ ಅವಶ್ಯಕತೆ ಇರುವಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಕಾರ್ಯ ನಡೆದಿದೆ. ಆ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಭಗವಂತನಿಗೆ ಪ್ರಿಯವಾದ ಜೀವನ. ಯಾಕೆ ಅಂದರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಸರ್ವಭೂತ ಹಿತೇರತಾಹ ಅಂತ ಒಂದು ಮಾತಿದೆ. ಮತ್ತೊಂದು ಕಡೆ ಲೋಕ ಸಂಗ್ರಹ ಅಂತ ಮತ್ತೊಂದು ಕಡೆನೂ ಪರಮಾತ್ಮ ಹೇಳ್ತಾನೆ. ವಿದ್ವಾಂಸರು ಫಲಾಸಕ್ತಿಯನ್ನು ಬಿಟ್ಟು ಲೋಕ ಸಂಗ್ರಹಕ್ಕಾಗಿ ಸತ್ಕಾರ್ಯಗಳನ್ನು ಮಾಡ್ತಾರೆ, ಅದು ಯಜ್ಞ ಆಗಿರುತ್ತೆ. ಭಗವಂತನಿಗೆ ಅರ್ಪಣೆ ಮಾಡಿದಂತಹ ಸತ್ಕರ್ಮಗಳು ಯಜ್ಞ ರೂಪವಾಗಿ ಪರಿಣಮಿಸುತ್ತೆ.
ಅದು ಕರ್ಮಬಂಧನಕ್ಕೆ ಕಾರಣ ಆಗಲ್ಲ. ಸ್ವಾರ್ಥಕ್ಕಾಗಿ ಮಾಡಿಕೊಂಡಂಥ ಕೆಲಸಗಳು ಯಜ್ಞ ಆಗೋದಿಲ್ಲ, ಕರ್ಮ ಬಂಧನ ಆಗತ್ತೆ. ಭಗವದ್ಗೀತೆಯಲ್ಲಿ ಬರುವಂಥ ಮಾತು. ಸ್ವಾಮಿ ವಿವೇಕಾನಂದರ ಜೀವನ ಈ ರೀತಿಯಲ್ಲಿ, ಅವರ ಜೀವನವೇ ಒಂದು ಯಜ್ಞ. ಯಜ್ಞೇಶ್ವರನಾದ ಪರಮಾತ್ಮನಿಗೆ ತಮ್ಮ ಜೀವನವನ್ನೇ ಅವರು ಆಹುತಿಯಾಗಿ ಕೊಟ್ಟರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾರು ಇತರರಿಗಾಗಿ ಜೀವಿಸ್ತಾರೋ ನಿಜವಾಗಿ ಅವರದೇ ಜೀವನ, ಉಳಿದವರದು ಜೀವನ ಅಲ್ಲ, ಅದು ಮರಣ, ಮೃತ್ಯುವಿನ ಕಡೆ ಸಾಗ್ತಾ ಇದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಚಿಂತಿಸುವವರು ಮೃತ್ಯುವನ್ನೇ ಹೊಂದುತ್ತಾರೆ. ಲೋಕಹಿತಕ್ಕಾಗಿ, ಆತ್ಮ ಕಲ್ಯಾಣಕ್ಕಾಗಿ ಯಾರು ಜೀವನ ಮಾಡ್ತಾರೋ ಅವ್ರದ್ದೇ ನಿಜವಾದ ಜೀವನ ಅಂತ ಹೇಳ್ತಾರೆ. ಇವತ್ತು ನಾವು ಅಂತಹ ಕೆಲವು ನುಡಿಗಳನ್ನು ಗಮನಿಸೋಣ. ಆಗಲೇ ನಾವು ನೋಡಿದ ಹಾಗೆ ಸ್ವಾಮಿ ವಿವೇಕಾನಂದರ ಪ್ರತಿಯೊಂದು ಮಾತುಗಳು ಕೂಡ ಭಗವಂತನ ಮಾತುಗಳೇ. ಅವರದೇ ಆದ ಶೈಲಿಯಲ್ಲಿ ಅವರದನ್ನು ಅಭಿವ್ಯಕ್ತಗೊಳಿಸಿದ್ರು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನನ್ನ ಇಡೀ ಜೀವನದ ಸಂದೇಶವನ್ನು ಒಂದೇ ವಾಕ್ಯದಲ್ಲಿ ತಿಳಿಸೋದಾದರೆ ಅದು ಮನುಷ್ಯ ತನ್ನ ದೈವತ್ವವನ್ನು ಅರ್ಥ ಮಾಡಿಕೊಳ್ಳೋದು. ತಾನು ಪರಮಾತ್ಮನಿಗಿಂತ ಪ್ರತ್ಯೇಕವಾಗಿಲ್ಲ, ಪರಮಾತ್ಮನ ಅಸ್ತಿತ್ವವೇ ತನ್ನ ಅಸ್ತಿತ್ವ ಅಂತ ತಿಳ್ಕೋಬೇಕು. ತನ್ನ ಅಸ್ತಿತ್ವದಲ್ಲಿ ಪರಮಾತ್ಮನನ್ನು ಕಾಣಬೇಕು, ಪರಮಾತ್ಮನಲ್ಲಿ ತನ್ನನ್ನು ಕಾಣಬೇಕು. ಇದನ್ನೇ ದೈವತ್ವ ಅಂತ ಕರೀತಾರೆ. ಇದನ್ನು ಅರ್ಥ ಮಾಡಿಕೊಳ್ಳೋದು. ನಂತರ ತನ್ನ ಪ್ರತಿಯೊಂದು ಕಾರ್ಯ, ಮಾತು, ತನ್ನ ಜೀವನದಲ್ಲಿ ಅದನ್ನು, ಆ ದೈವತ್ವವನ್ನು ಅಭಿವ್ಯಕ್ತಗೊಳಿಸೋದು. ಇದು ಸ್ವಾಮಿ ವಿವೇಕಾನಂದರ ಮುಖ್ಯವಾದ ಸಂದೇಶ. ಅಂದರೆ ಇಡೀ ಎಲ್ಲ ಸಂದೇಶಗಳ ಸಾರ ಸಂಗ್ರಹ ಅಂತ ನಾವು ಹೇಳ್ಬೋದು, ಸಾರಾಂಶ. ಹೀಗೆ ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ಶಕ್ತಿಯ ಮೂಲಕ ನಮ್ಮಲ್ಲಿರುವಂತಹ ದೈವತ್ವವನ್ನು ಜಾಗೃತಗೊಳಿಸಿದ್ರು. ಯಾರಿಗೆ ಜಾಗೃತವಾಗುತ್ತೆ ಅಂದರೆ, ಯಾರು ಸ್ವಾಮಿ ವಿವೇಕಾನಂದರ ನುಡಿಗಳನ್ನು ಓದ್ತಾರೋ ಖಂಡಿತವಾಗಿ ಅವರಿಗೆ ಓದಿ ಅರ್ಥ ಮಾಡಿಕೊಂಡಾಗ, ಒಮ್ಮೆ ಓದಿದ್ರೆ ಅರ್ಥ ಆಗುತ್ತೆ ಅಂತಲ್ಲ, ಅದರ ಬಗ್ಗೆ ಚಿಂತನೆ ಮಾಡಿದಾಗ, ವಿವೇಕಾನಂದರ ಮಾತುಗಳನ್ನು ಚಿಂತನೆ ಮಾಡಿದಾಗ ಅದರಲ್ಲಿರುವಂತಹ ಜ್ಞಾನ ನಮಗೆ ಪ್ರಾಪ್ತವಾಗುತ್ತೆ. ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕಿಂತ ಪವಿತ್ರವಾದದ್ದು ಈ ಜಗತ್ತಲ್ಲಿ ಮತ್ಯಾವುದೂ ಇಲ್ಲ. ಜ್ಞಾನವನ್ನು ಗಳಿಸಿದಂತಹ ವ್ಯಕ್ತಿ ಪವಿತ್ರಾತ್ಮನಾಗ್ತಾನೆ. ಈ ಪವಿತ್ರತೆಯನ್ನೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇದೊಂದು ಶಕ್ತಿ. ಯಾರು ಪವಿತ್ರಾತ್ಮರೋ ಅಂದರೆ ನಿಸ್ವಾರ್ಥಿಗಳೋ, ಭಗವದ್ಭಕ್ತರೋ, ಜ್ಞಾನಿಗಳಾಗಿರ್ತಾರೋ, ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಡ್ತಾರೋ, ಅವರನ್ನು ಎದುರಿಸುವಂಥ ಶಕ್ತಿ ಇಡೀ ಜಗತ್ತಲ್ಲೇ ಇಲ್ಲ. ಯಾಕೆಂದರೆ ಅದು ದೈವಿ ಶಕ್ತಿಯಾಗಿರುತ್ತೆ. ಈ ದೈವಿ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದು ಅಂದರೆ ತಮ್ಮಲ್ಲೇ ಇರುವಂಥ ದೈವಿ ಶಕ್ತಿಯನ್ನು ಮನುಷ್ಯರು ಅರ್ಥ ಮಾಡ್ಕೊಳ್ಳೋದು, ಅದನ್ನು ತಮ್ಮ ಜೀವನದಲ್ಲಿ ಅಭಿವ್ಯಕ್ತಗೊಳಿಸೋದು, ಇದು ಸರಿಯಾದ ಜೀವನದ ಪದ್ಧತಿ ಅಂತ ತಿಳಿಸ್ತಾರೆ. ಸ್ವಾಮಿ ವಿವೇಕಾನಂದರ ನುಡಿಗಳೆಲ್ಲ ಕೂಡ ಭಗವಂತನನ್ನು ತಲುಪೋದಕ್ಕೆ ಬೇಕಾಗಿರುವಂತಹ ಧರ್ಮ ಮಾರ್ಗಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಧರ್ಮ ಅಂದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿಸ್ವಾರ್ಥತೆಯೇ ಧರ್ಮ. ಸ್ವಾರ್ಥ ಇಲ್ಲದೆ ಇತರರ ಒಳಿತಿಗಾಗಿ ಮಾಡುವಂತಹ ಜೀವನ ಏನಿದೆಯೋ ಅದೇ ಧಾರ್ಮಿಕ ಜೀವನ. ಅದಕ್ಕೆ ಹೆಸರುಗಳು
ಅವರವರ ಅನುಕೂಲಕ್ಕೆ ಯಾವ ಹೆಸರು ಬೇಕಾದ್ರೂ ಕೊಟ್ಬೋದು. ಆದರೆ ಮಾನವ ಧರ್ಮ ಇದು. ಈ ಧರ್ಮದ ಹಾದಿಯಲ್ಲಿ ಜೀವನ ಮಾಡಿದಾಗ ಮನುಷ್ಯ ಏನಾಗ್ತಾನೆ? ಸ್ವಾಮಿ ವಿವೇಕಾನಂದರ ಮಾತಲ್ಲಿ ನಾವು ಗಮನಿಸೋದಾದರೆ, ಹೃದಯದ ವಕ್ರತೆಗಳೆಲ್ಲವೂ ನೇರವಾದ ಮೇಲೆ, ಹೃದಯದಲ್ಲಿರುವಂತಹ ಕ್ಷುದ್ರ ಆಸೆಗಳೆಲ್ಲವೂ ಇಲ್ಲವಾದ ಮೇಲೆ ಈ ಮರ್ತ್ಯನೇ ಅಮೃತನಾಗುವನು, ಈ ಮಾನವನೇ ದೇವನಾಗುವನು. ಇದು ದೈವತ್ವವನ್ನು ಅರ್ಥಕೊಳ್ಳೋದು, ಅಭಿವ್ಯಕ್ತಗೊಳಿಸುವಂಥ ವಿಧಾನ. ಇದು ಪ್ರಾರಂಭ ಆಗಬೇಕಾಗಿರೋದು ಅಧ್ಯಯನದ ಮೂಲಕ, ಶ್ರವಣದ ಮೂಲಕ. ಶ್ರವಣ ಅಂದರೆ ಕೇಳಿಸ್ಕೊಳ್ಳೋದು, ಗುರು ಹಿರಿಯರ ಮಾತುಗಳು ಅಂದರೆ ಶಾಸ್ತ್ರವಾಕ್ಯಗಳನ್ನು, ಪ್ರವಚನಗಳನ್ನು ಕೇಳಿಸ್ಕೊಳ್ಳೋದು. ಶಾಸ್ತ್ರವಾಕ್ಯಗಳನ್ನು ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಕ್ರಮೇಣ ನಮ್ಮ ಮನಸ್ಸು ಶುದ್ಧವಾಗ್ತಾ ಬರುತ್ತೆ. ಇದನ್ನು ನಾವು ಚಿತ್ತಶುದ್ಧಿ ಅಂತ ಕರಿತೀವಿ. ಈ ಚಿತ್ತಶುದ್ಧಿ ಕ್ರಮೇಣ ಹೇಗಾಗತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಬಂದರೆ ನಮಗೆ ಒಂದು ವಿಚಾರ ಸ್ಪಷ್ಟವಾಗಿ ಕಾಣುತ್ತೆ. ಅದು ಶ್ರೀಮದ್ ಭಗವದ್ಗೀತೆಯಲ್ಲಿ ಗುಣತ್ರಯ ವಿಭಾಗ ಯೋಗ, ವಿಶೇಷವಾಗಿ ಕ್ರಮೇಣ ಪ್ರಾಣಿ ಸಹಜ ವ್ಯಕ್ತಿ ಹೇಗೆ ಮಾನವನಾಗ್ತಾನೆ ಅಂದರೆ ಮನುಷ್ಯತ್ವವನ್ನು ಪಡ್ಕೋತಾನೆ, ಮನುಷ್ಯತ್ವದಿಂದ ಕ್ರಮೇಣ ಅವನು ದೈವತ್ವದ ಕಡೆ ಹೇಗೆ ಸಾಗ್ತಾನೆ ಅಂತ. ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಅಂತಹ ಕೆಲವು ನುಡಿಗಳನ್ನು ಗಮನಿಸೋಣ. ಒಂದು ಸಣ್ಣ ವಿರಾಮದ ನಂತರ ಸ್ವಾಮಿ ವಿವೇಕಾನಂದರ ಮಾತುಗಳು, ಶಾಸ್ತ್ರವಾಕ್ಯಗಳು ಇವೆರಡನ್ನು ಕೂಡ ನಾವು ಒಂದಷ್ಟು ಸಾರಾಂಶವನ್ನು ಗಮನಿಸೋ ಪ್ರಯತ್ನವನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಭಗವಂತನ ಮಾತುಗಳು. ಈ ಮಾತುಗಳು ಸಾಧು ಸಂತರ ಮೂಲಕ ನಮಗೆ ಪ್ರಾಪ್ತವಾಗುತ್ತೆ. ಶಾಸ್ತ್ರಗಳಲ್ಲಿ ಕೂಡ ನಾವು ಗಮನಿಸೋ ಹಾಗೆ ಪುರಾಣಗಳಲ್ಲಿ ಇತ್ಯಾದಿ ಗ್ರಂಥಗಳಲ್ಲಿ ಇಂತಹ ಋಷಿ ಇಂತಹ ಪ್ರಶ್ನೆಗೆ ಈ ರೀತಿ ಉತ್ತರ ಕೊಟ್ಟರು ಅಂತ ಆ ಮಾತುಗಳನ್ನೇ ಶಾಸ್ತ್ರವಾಕ್ಯಗಳಾಗಿ ನಾವು ಕಾಣ್ತಾ ಬರ್ತೀವಿ. ಅದರಲ್ಲಿ ಭಗವದ್ಗೀತೆಯ ವಿಶೇಷತೆ ಏನು ಅಂದರೆ, ನೇರವಾಗಿ ಶ್ರೀಕೃಷ್ಣ ಪರಮಾತ್ಮ ಭಗವಂತನೇ ನೇರವಾಗಿ ಕೊಟ್ಟಂಥ ಉತ್ತರ ಮಾತುಗಳು. ಇದರಲ್ಲಿ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ. ಈ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು ಮನುಷ್ಯನ ಉದ್ಧಾರ ಹೇಗೆ ಕ್ರಮೇಣ ಆಗಬಹುದು, ಅದಕ್ಕೆ ಮಾರ್ಗ ಏನು, ಅದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಅಧ್ಯಾಯ ಉಪಯುಕ್ತವಾಗುತ್ತೆ. ಸ್ವಾಮಿ ವಿವೇಕಾನಂದರನ್ನ ಯಾರೋ ಕೇಳ್ತಾರೆ, ಧರ್ಮ ಅಂದ್ರೇನು, ನೀವೇನು ಹೇಳ್ತೀರಾ, ನಿಮ್ಮ ದೃಷ್ಟಿಯಿಂದ ಏನದು ಅಂತ. ಆಗ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ಪ್ರಾಣಿ ಸಹಜ ವ್ಯಕ್ತಿಯನ್ನು ಮನುಷ್ಯನನ್ನಾಗಿ ಮಾಡೋದು, ಮನುಷ್ಯನನ್ನು ದೇವತೆಯನ್ನಾಗಿ ಮಾಡುವಂತಹ ದಾರಿ ಏನಿದೆಯೋ ಸಾಧನೆ, ಅದೇ ಧರ್ಮ. ಹಾಗಾದರೆ ಇಲ್ಲಿ ಪ್ರಾಣಿ ಸಹಜ ವ್ಯಕ್ತಿ ಅಂತ ಯಾವುದನ್ನು ಹೇಳ್ತಾ ಇದ್ದಾರೆ ಅಂದರೆ, ಯಾರಲ್ಲಿ ತಮಸ್ಸು ಹೆಚ್ಚಾಗಿರುತ್ತೋ, ತಮೋಗುಣ ಪ್ರಧಾನವಾಗಿರುತ್ತೋ ಅವರು ಆಲಸ್ಯ, ಅಜ್ಞಾನ, ನಿದ್ರೆ, ಇತರರಿಗೆ ತೊಂದರೆ ಕೊಡುವಂಥದ್ದು, ಇತರರ ವಸ್ತುಗಳನ್ನು ಅಪಹರಿಸೋದು, ಒಂದು ರೀತಿಯಲ್ಲಿ ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದರೆ ಅಪರಾಧಗಳನ್ನು ಮಾಡಿಕೊಂಡು, ತಪ್ಪುಗಳನ್ನು ಮಾಡಿಕೊಂಡು, ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಹೇಳಿದಂಥ ಮಾತು. ಅವರವರ ಜೀವನವನ್ನು ಅವರೇ ಗಮನಿಸಿದಾಗ ಗೊತ್ತಾಗತ್ತೆ ಮಾಡಿದ ತಪ್ಪುಗಳನ್ನೇ ಅವರು ಪುನರಾವರ್ತನೆ ಮಾಡ್ತಾ ಇದ್ದಾರಾ ಇಲ್ವಾ ಅಂತ. ಇದಕ್ಕೆ ಕಾರಣ ಏನು ಅಂದರೆ ತಮೋಗುಣ. ಮೊದಲು ಈ ತಮಸ್ಸಿನಿಂದ ಆಚೆ ಬರಬೇಕು. ಮುಂದಿನ ಗುಣ ನಾವು ನೋಡೋದು ರಜೋಗುಣ. ಈ ತಮೋಗುಣಕ್ಕಿಂತ ಅದು ಸ್ವಲ್ಪ ಮೇಲು.
ಈ ರಜೋಗುಣದಲ್ಲಿ ಏನು ಅಂದರೆ ಇತರರಿಗೆ ಹಿಂಸೆ ಕೊಡೋದು, ಇತರರಿಂದ ಕಿತ್ಕೊಳ್ಳೋದು, ಅಥವಾ ಸಮಯ ವ್ಯರ್ಥ ಮಾಡ್ಕೊಳ್ತಾ ಸಮಾಜಕ್ಕೆ ಯಾವುದೇ ಸೇವೆ ಮಾಡದೆ, ಏನು ಮಾಡದೆ, ತನ್ನ ಜೀವನವನ್ನು ವಿನಾಶದ ಕಡೆ ಕರ್ಕೊಂಡು ಹೋಗುವಂಥ ಜೀವನ ಆಗಿರಲ್ಲ. ಪ್ರತಿಯೊಬ್ಬರಿಗೂ ಅವರು ತಮ್ಮದೇ ಆದ ರೀತಿಯಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ರಜೋಗುಣಿಗಳಲ್ಲಿ ಒಂದು ವಿಶೇಷ ಏನು ಅಂದರೆ ಒಳ್ಳೆ ಕೆಲಸ ಮಾಡ್ತಾರೆ, ಆದರೆ ಅವರಲ್ಲೊಂದು ದೋಷ ಇರುತ್ತೆ. ಕೀರ್ತಿ ಪ್ರತಿಷ್ಠೆ, ಅದರಲ್ಲಿ ತುಂಬ ಸ್ವಾರ್ಥ ಕೂಡ ಸ್ವಲ್ಪ ಇರುತ್ತೆ. ತಮಗೂ ಏನಾದ್ರು ಲಾಭ ಆಗುತ್ತೆ ಅನ್ನೋ ಭಾವನೆಯೂ ಇರುತ್ತೆ. ಹಾಗೆ ಅವರಲ್ಲಿ ಭೋಗಾಸಕ್ತಿ ಕೂಡ ಇರುತ್ತೆ. ಆದರೆ ಅವರು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಕ್ರಮೇಣ ಮನುಷ್ಯನ ಸ್ವಭಾವ ಹೀಗೆ. ಮನುಷ್ಯನಿಗೆ ಲಾಭ ಇಲ್ಲದೆ ಯಾವುದೇ ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ಲ. ಪ್ರಯೋಜನದ ದೃಷ್ಟಿ ಇಟ್ಕೊಂಡೇ ಯಾವುದೇ ಒಂದು ಒಳ್ಳೆ ಕೆಲಸವನ್ನು ಮಾಡುವಂಥದ್ದು. ಆದರೆ ಏನೂ ಮಾಡದೆ ಇತರರಿಗೆ ತೊಂದರೆ ಕೊಡೋಕ್ಕಿಂತ, ಈ ಪ್ರಾಣಿ ಸಹಜ ಜೀವನಕ್ಕಿಂತ ಈ ಜೀವನ ಉತ್ತಮ ಅಥವಾ ಪರವಾಗಿಲ್ಲ, ಮೇಲು ಇದು. ಆದರೆ ಇಲ್ಲಿಗೆ ನಿಲ್ಲಬಾರ್ದು. ಕ್ರಮೇಣ ತಾನು ಮಾಡುವಂಥ ಒಳ್ಳೆ ಕೆಲಸಗಳನ್ನು, ಈ ಸತ್ಕಾರ್ಯಗಳನ್ನು ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ತಾ ಮುಂದುವರಿಬೇಕು. ನಿಸ್ವಾರ್ಥವಾಗಿ ಮಾಡಬೇಕು. ಅನಿತ್ಯವಾದ ಕೀರ್ತಿ ಪ್ರತಿಷ್ಠೆ, ಭೋಗ ಸುಖ ಇದನ್ನು ಬಿಟ್ಟು ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ತಾ ಬಂದರೆ, ಆತ್ಮಕಲ್ಯಾಣಕ್ಕಾಗಿ ಮಾಡ್ತಾ ಬಂದರೆ ಕ್ರಮೇಣ ರಜೋಗುಣ ಕಡಿಮೆಯಾಗಿ ಸತ್ವಗುಣ ಅವನಲ್ಲಿ ಜಾಗೃತ ಆಗುತ್ತೆ. ಸತ್ವಗುಣ ಜಾಗೃತ ಆದಾಗಲೇ ಅವರನ್ನು ಉತ್ತಮರು ಅಂತ ಕರೀತಾರೆ. ಮನುಷ್ಯರಲ್ಲಿ ಉತ್ತಮರವರು, ದೇವರಂಥ ಮನುಷ್ಯರು ಅಂತೆಲ್ಲ ಕರೀತಾರೆ. ತುಂಬ ಒಳ್ಳೆಯವರು, ಸಜ್ಜನರು ಅಂತೆಲ್ಲ ಕರೀತಾರೆ, ಸಾಧುಗಳು. ಈ ರೀತಿಯಲ್ಲಿ ತಮೋಗುಣದಿಂದ ಮೊದಲು ಪಾರಾಗಬೇಕು, ಅಂದರೆ ತಮೋಗುಣವನ್ನು ತ್ಯಜಿಸಬೇಕು. ರಜೋಗುಣದ ಉಪಯೋಗವನ್ನು ಸತ್ಕರ್ಮಗಳಿಗಾಗಿ ಬಳಸ್ಕೋಬೇಕು. ಆದರೆ ಸತ್ವಗುಣದ ಹತೋಟಿಯಲ್ಲಿ ರಜೋಗುಣ ಇರಬೇಕು. ಕ್ರಮೇಣ ಸತ್ವಗುಣವನ್ನು ಆಶ್ರಯಿಸಿಕೊಂಡು ನಿತ್ಯ ಸತ್ವಸ್ಥನಾಗಿ ಕರ್ಮಗಳನ್ನು, ಸತ್ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಅವನಿಗೆ ಜ್ಞಾನ ಪ್ರಾಪ್ತಿಯಾಗತ್ತೆ. ಜ್ಞಾನಿ ಆಗ್ತಾನವನು, ಪವಿತ್ರಾತ್ಮನಾಗ್ತಾನೆ. ಆಗ ಅವನು ದೇವತಾ ಮನುಷ್ಯ, ಅವನಲ್ಲಿ ದೈವತ್ವ ಪ್ರಕಟ ಆಯಿತು ಅಂತ. ಸೊ ಇಡೀ ಮಾನವ ಜೀವನದ ವಿಕಾಸವನ್ನು ಈ 3 ಗುಣಗಳಲ್ಲೇ ನಾವು ಕಾಣ್ಬೋದು. ಅದರ ಬಗ್ಗೆ ವಿವರವಾಗಿ ನಮಗೆ ಗುಣತ್ರಯ ವಿಭಾಗ ಯೋಗದಲ್ಲಿ, ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಒಂದು ವಿಚಾರ, ಯೋ ಯತ್ ಶ್ರದ್ಧಃ ಸಾ ಏವ ಸಹ. ಇದು ಭಗವಂತನ ಮಾತು, ಪ್ರಸಿದ್ಧವಾದ ಮಾತು. ವಿವೇಕಾನಂದರು ಇದನ್ನು ಬಹಳ ಒತ್ತು ಕೊಟ್ಟು ಹೇಳ್ತಾರೆ. ಶ್ರದ್ಧೆ ಇರಬೇಕು, ಆದರ್ಶ ಇರಬೇಕು ಜೀವನದಲ್ಲಿ. ಯಾವುದರಲ್ಲಿ ಶ್ರದ್ಧೆ ಇಡಬೇಕು? ಶಾಸ್ತ್ರವಾಕ್ಯದಲ್ಲಿ ಶ್ರದ್ಧೆ, ಜೀವನದಲ್ಲಿ ಆದರ್ಶ, ಆತ್ಮ ಕಲ್ಯಾಣ ಅಥವಾ ಆತ್ಮೋದ್ಧಾರ ಮತ್ತು ಜಗದ್ಹಿತ. ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ ಅನ್ನುವಂಥ ಒಂದು ಆದರ್ಶವನ್ನು ನಮ್ಮ ಮುಂದೆ ಸ್ವಾಮಿ ವಿವೇಕಾನಂದರು ಇಟ್ಟಿದ್ದಾರೆ. ಇದನ್ನು ಆಧರಿಸಿಕೊಂಡು ಜೀವನ ಮಾಡಬೇಕು. ಆಗ ಕ್ರಮೇಣ ಮನುಷ್ಯ ತನ್ನಲ್ಲಿರೋ ದೋಷಗಳನ್ನು ಕಳ್ಕೊಂಡು ಶುದ್ಧನಾಗ್ತಾ ಬರ್ತಾನೆ, ಸಂಸ್ಕಾರವಂತನಾಗ್ತಾನೆ. ನಂತರ ಸತ್ವಗುಣ ಸಂಪನ್ನನಾಗಿ ದೇವತಾ ಮನುಷ್ಯನಾಗ್ತಾನೆ. ಅವನಲ್ಲಿ ದೈವತ್ವ ಪ್ರಕಟ ಆದಾಗ ತನ್ನಲ್ಲೇ ಪರಮಾತ್ಮನನ್ನು ಅವನು ಸಾಕ್ಷಾತ್ಕಾರ ಮಾಡ್ಕೋತಾನೆ. ಅಲ್ಲಿಗೆ ಅವನ ಉದ್ಧಾರ ಆಯಿತು ಅಂತ, ಆತ್ಮನೋ ಮೋಕ್ಷಾರ್ಥಂ ಆಯಿತು. ಅವನ ಮೂಲಕ ಜಗತ್ತಿಗೆ ಕೂಡ ಹಿತವಾದ ಕಾರ್ಯಗಳು, ಜಗದ್ಹಿತ ಕಾರ್ಯ, ಲೋಕ ಕಲ್ಯಾಣ ಅಥವಾ ಸಮಾಜಕ್ಕಾಗಿ ಒಳಿತಿಗಾಗಿ ಮಾಡುವಂಥ ಕರ್ಮಗಳು ಅವನ ಮೂಲಕ ತಾನಾಗಿ ನಡೆಯುತ್ತೆ. ಸ್ವಾಮಿ ವಿವೇಕಾನಂದರ ಮಾತುಗಳು ಪುನಃ ಪುನಃ ಒಂದು ವಿಚಾರದ ಕಡೆ ಹರಿಯೋದನ್ನು ನಾವು ನೋಡ್ತೀವಿ. ಅದೇನು ಅಂದರೆ
ಶಕ್ತಿಯನ್ನು ಅವರು ತುಂಬ ಪ್ರಾಮುಖ್ಯತೆ ಕೊಟ್ಟು ಹೇಳೋರು. ಶಕ್ತಿವಂತನಾಗಬೇಕು ಮನುಷ್ಯ ಅಂತ. ಯಾರಲ್ಲಿ ತಮಸ್ಸು ಹೆಚ್ಚಾಗಿದೆಯೋ ಅವನು ಬಹಳ ದುರ್ಬಲ. ಯಾಕೆ ಅವನನ್ನು ದುರ್ಬಲ ಅಂತ ಕರೀತಾರೆ ಅಂದರೆ, ಅವನಿಗೆ ತನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಪುನಃ ಪುನಃ ತಪ್ಪುಗಳನ್ನು ಮಾಡ್ತಾ ಇರ್ತಾನೆ, ನೋವನ್ನು ಅನುಭವಿಸ್ತಾ ಇರ್ತಾನೆ. ಇಂಥ ವ್ಯಕ್ತಿ ತನ್ನನ್ನು ಉದ್ಧಾರ ಮಾಡ್ಕೊಳ್ಳೋಕ್ಕಾಗಲ್ಲ, ಸಮಾಜಕ್ಕೆ ಆದರೂ ಏನು ಅವನು ಒಳ್ಳೇದು ಮಾಡೋಕ್ಕೆ ಸಾಧ್ಯ? ಹೀಗಾಗಿ ಈ ದೌರ್ಬಲ್ಯದಿಂದ ಹೊರಬರಬೇಕು, ಹೃದಯ ದೌರ್ಬಲ್ಯ ಅಂತ. ಕ್ರಮೇಣ ಅವನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಮಾಡ್ತಾ, ಈ ಒಳ್ಳೆ ಕೆಲಸಗಳನ್ನು ಮಾಡೋದನ್ನೇ ಸ್ವಾಮಿ ವಿವೇಕಾನಂದರು ಧಾರ್ಮಿಕ ಆಚರಣೆ ಅಂತ ಕರೆದರು. ಬೇರೆ ಇನ್ಯಾವುದೇ ಹಿಂದಿನ ಕಾಲದ ಮೂಢನಂಬಿಕೆಗಳಾಗಲಿ, ಈ ಆಧುನಿಕ ಮೂಢನಂಬಿಕೆಗಳು, ಅದ್ರ ಬಗ್ಗೆ ಬಹಳ ವಿವರವಾಗಿ ತಿಳಿಸಿದ್ದಾರೆ. ಈ ಮೂಢನಂಬಿಕೆಗಳನ್ನು ಆಚರಣೆ ಮಾಡ್ಕೊಂಡು ಹೋಗೋದಲ್ಲ ಧಾರ್ಮಿಕ ಆಚರಣೆ ಅಂದರೆ. ವ್ಯಕ್ತಿ ತಾನು ತನ್ನ ಆತ್ಮವನ್ನು ಉದ್ಧಾರ ಮಾಡ್ಕೊಳ್ಳೋಕ್ಕಾಗಿ ತನ್ನಲ್ಲಿರೋ ದೌರ್ಬಲ್ಯವನ್ನು ಕಳ್ಕೊಳ್ಳೋದು, ಶಕ್ತಿವಂತನಾಗೋದು. ಶಕ್ತಿವಂತನಾದಾಗ ಅವನು ಚೆನ್ನಾಗಿರ್ತಾನೆ, ಸಮಾಜಕ್ಕೂ ಕೂಡ ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡುವಂಥ ಸಾಮರ್ಥ್ಯ ಅವನಲ್ಲಿ ಇರುತ್ತೆ. ಹಾಗಾಗಿ ಶಕ್ತಿಗೆ ಬಹಳ ಪ್ರಾಮುಖ್ಯತೆ ಕೊಡೋರು. ಹಾಗಾದ್ರೆ ಇಲ್ಲಿ ಶಕ್ತಿ ಅಂತ ಯಾವುದನ್ನು ಕರೀತಾರೆ ಅಂದರೆ, ಜ್ಞಾನವೇ ಶಕ್ತಿ, ನಾಲೆಡ್ಜ್ ಈಸ್ ಸ್ಟ್ರೆಂತ್ ಅಂತ ಬಹಳ ಒತ್ತು ಕೊಟ್ಟು ಹೇಳ್ತಾರೆ. ಇಲ್ಲಿ ನಮಗೊಂದು ಮಾತು ಸ್ವಾಮಿ ವಿವೇಕಾನಂದರ ವಿಚಾರ ಆಗಬಹುದು, ಭಗವದ್ಗೀತೆ ವಿಚಾರ ಆಗ್ಬೋದು, ಸ್ಪಷ್ಟವಾಯಿತು. ಏನು ಅಂದರೆ, ಮನುಷ್ಯ ಜ್ಞಾನಿ ಆಗಬೇಕು. ಅವನು ಜ್ಞಾನಿ ಆಗಿಲ್ಲ ಅಂದರೆ ಸಮಾಜಕ್ಕೂ ತೊಂದರೆ ಕೊಡ್ತಾನೆ, ತನಗೆ ತಾನೇ ತೊಂದರೆ ಕೊಟ್ಕೊಳ್ತಾನೆ. ಆತ್ಮೋದ್ಧಾರವೂ ಆಗಲ್ಲ, ಕೊನೆಗೆ ಸಮಾಜಕ್ಕೂ ಕೂಡ ಅವನೇನು ಒಳ್ಳೆಯ ಕೆಲಸ ಮಾಡೋಕ್ಕಾಗಲ್ಲ, ಅವನ ಜೀವನ ವ್ಯರ್ಥ ಆಗಿಬಿಡುತ್ತೆ. ಹೀಗಾಗಿ ಶಕ್ತಿವಂತನಾಗು ಅಂದರೆ ಜ್ಞಾನಿಯಾಗು ಅಂತ ಅರ್ಥ. ಜ್ಞಾನಿ ಆಗಬೇಕಾದ್ರೆ ತಮೋಗುಣ ನಾಶವಾಗಬೇಕು, ರಜೋಗುಣವನ್ನು ಉಪಯೋಗಿಸ್ಕೊಂಡು ಕ್ರಮೇಣ ಸತ್ವಗುಣವನ್ನು ಹೆಚ್ಚು ಮಾಡಿಕೊಂಡು ಸತ್ವಗುಣಕ್ಕೆ ತಿರುಗಬೇಕು. ಸಾತ್ವಿಕ ವ್ಯಕ್ತಿಯಾಗಬೇಕು. ನಿತ್ಯ ಸತ್ವದಲ್ಲಿ ನೆಲೆಸಿದಾಗ ಅವನು ಪವಿತ್ರಾತ್ಮನಾಗ್ತಾನೆ. ಪವಿತ್ರವಾದ ಹೃದಯದಿಂದ ಶಕ್ತಿಯುತವಾದ ಮಾತುಗಳು ಹೊರಹೊಮ್ಮುತ್ತವೆ. ಸ್ವಾಮಿ ವಿವೇಕಾನಂದರ ಮಾತಿದು. ಯಾಕೆ ಅಂದರೆ, ಯಾರ ಮನಸ್ಸು ಶುದ್ಧವಾಗಿದೆಯೋ ಅಥವಾ ಪವಿತ್ರವಾಗಿದೆಯೋ ಅವರ ಮೂಲಕನೇ ಜ್ಞಾನದ ನುಡಿಗಳು ಹೊರಬರುತ್ತೆ. ಅವರಲ್ಲಿ ಜ್ಞಾನ ಪ್ರಕಾಶಿಸಲ್ಪಡುತ್ತೆ. ಆ ಜ್ಞಾನದ ನುಡಿಗಳು ಸಮಾಜಕ್ಕೆ ಬಹಳ ಉತ್ತಮವಾದ ಮಾರ್ಗದರ್ಶನವನ್ನು ನೀಡುತ್ತೆ, ಮಾನವ ಸಮಾಜಕ್ಕೆ. ಸ್ವಾಮಿ ವಿವೇಕಾನಂದರು ಮಾಡಿದ್ದು ಅದನ್ನೇ ನಾವು ಗಮನಿಸ್ತೀವಿ. ಪ್ರಕೃತಿ ಸಹಜವಾಗಿ ಮಾನವ ಜೀವನಕ್ಕೆ ಬೇಕಾಗುವಂಥ ವಸ್ತುಗಳು ಪ್ರಕೃತಿಯಲ್ಲಿ ಸಿಗ್ತಾ ಇರುತ್ತೆ. ಆದರೆ ಮನುಷ್ಯ ಸ್ವಪ್ರಯತ್ನ, ಪುರುಷ ಪ್ರಯತ್ನ ಮಾಡಬೇಕಾಗಿರೋದು ಎಲ್ಲಿ ಅಂದರೆ, ತನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ, ಜ್ಞಾನದ ವಿಕಾಸ ಆಗಕ್ಕೆ ವಿಶೇಷವಾಗಿ ಪ್ರಯತ್ನವನ್ನು ಮಾಡಬೇಕು. ಜೀವನಕ್ಕಾಗಿ ಏನಂತ ಅದೇನು ಫುಡ್ ಕ್ಲಾತ್ ಶೆಲ್ಟರ್ ಅಂತ ಕರೀತಾರೆ, ಹೊಟ್ಟೆ ಬಟ್ಟೆ ಅಥವಾ ಇನ್ನೊಂದು ಅವಶ್ಯಕತೆಗಳಿಗೇನು ವಿಶೇಷವಾಗಿ ಶ್ರಮ ಪಡೋ ಅಗತ್ಯ ಬರಲ್ಲ. ತಮೋಗುಣಿಗಳು ಆ ರೀತಿ ನಡ್ಕೋತಾರಷ್ಟೇ. ಆದರೆ ಜ್ಞಾನಕ್ಕಾಗಿ ಪ್ರಯತ್ನ ಮಾಡಬೇಕು. ಇದನ್ನೇ ಪುರುಷ ಪ್ರಯತ್ನ ಅಂತ ಕರೀತಾರೆ. ಇದಕ್ಕೆ ಬೇಕಾಗಿರೋದು ಇಚ್ಛಾಶಕ್ತಿ ಮತ್ತು ಹೃದಯದಲ್ಲಿ ಸ್ಫೂರ್ತಿ. ಎಂಥ ಇಚ್ಛಾಶಕ್ತಿ ಬೇಕು ಅಂದರೆ, ನಾನು ಉದ್ಧಾರ ಆಗಬೇಕು, ನನ್ನ ಜೀವನವನ್ನು ನಾನು ನಾಶ ಮಾಡ್ಕೋಬಾರ್ದು. ಈ ಇಚ್ಛಾಶಕ್ತಿ ಬರಬೇಕು ಮನುಷ್ಯನಲ್ಲಿ ಮೊದಲು. ಯಾವಾಗ ಬರುತ್ತಿದ್ದು ಅಂದರೆ, ತನ್ನ ಜೀವನವನ್ನು ತಾನೇ ಗಮನಿಸ್ತಾ ಇದ್ದರೆ ಅವನು ಗೊತ್ತಾಗತ್ತೆ ನನ್ನಿಂದ ಎಷ್ಟು ತಪ್ಪುಗಳು ನಡೀತಾ ಇದೆ. ಆಗ ಅವನು ಬೇರೆಯವರನ್ನು ನೋಡೋದು, ಬೇರೆಯವರನ್ನು ಬೈಕೊಳ್ಳೋದು ಇವೆಲ್ಲ ನಿಂತೋಗುತ್ತೆ. ತನ್ನನ್ನು ತಾನು ಸರಿಪಡಿಸ್ಕೋಬೇಕು, ಉದ್ಧಾರ ಆಗಬೇಕು ಅನ್ನುವಂತಹ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಅಥವಾ ಸಕಾರಾತ್ಮಕ ಭಾವನೆಗಳೆಲ್ಲ ಅವನಲ್ಲಿ ಉಂಟಾಗುತ್ತೆ. ಅಲ್ಲಿಂದ ಅವನ ಉದ್ಧಾರ ಶುರು ಆಗುತ್ತೆ. ಮುಂದುವರೆದಂತೆ ತನ್ನ ದೋಷಗಳನ್ನೆಲ್ಲ
ಕ್ರಮವಾಗಿ ನಿವಾರಣೆ ಮಾಡ್ಕೊಳ್ತಾ ಬರ್ತಾನೆ. ದೌರ್ಬಲ್ಯಗಳನ್ನು ಬಿಟ್ಟು ಶಕ್ತಿಯುತನಾಗ್ತಾನೆ, ಜ್ಞಾನಿ ಆಗ್ತಾನೆ, ಪವಿತ್ರಾತ್ಮನಾಗ್ತಾನೆ, ಶಾಂತ ಚಿತ್ತನಾಗ್ತಾನೆ. ಇದು ಸ್ವಾಮಿ ವಿವೇಕಾನಂದರು ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಸಂದೇಶಗಳು. ಈ ರೀತಿಯಲ್ಲಿ ನಮ್ಮ ಜೀವನ ಇರಬೇಕು. ಸ್ವಾಮಿ ವಿವೇಕಾನಂದರ ನುಡಿಗಳು ಹಲವಾರು ಪುಸ್ತಕಗಳ ರೂಪದಲ್ಲಿ ಹೊರಹೊಮ್ಮಿದೆ. ರಾಮಕೃಷ್ಣ ಆಶ್ರಮದ ಮಠಗಳಾಗ್ಬೋದು, ಇತರ ಗ್ರಂಥಾಲಯಗಳಲ್ಲಿ ಇದು ಬಹಳಷ್ಟು ಕಡೆ, ಹಲವಾರು ಕಡೆ ಇದು ಸಿಗುತ್ತೆ. ಅಧ್ಯಯನ ಮಾಡಬೇಕು. ಅಲ್ಲಿ ನಾವು ಕಾಣೋದೆಲ್ಲ ಪ್ರತಿಯೊಂದು ಶಾಸ್ತ್ರವಾಕ್ಯಗಳೇ, ಭಗವಂತನ ಮಾತುಗಳನ್ನೇ ಅವರು ಸುಲಭವಾಗಿ ಅರ್ಥ ಆಗೋ ಹಾಗೆ ತಿಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ನಾವು ಸಾಧು ಸಂತರ ಮಾತುಗಳನ್ನು ಅರ್ಥ ಮಾಡ್ಕೊಳ್ತಾ ಬಂದರೆ, ಅವರ ಜೀವನ ಚರಿತ್ರೆಯನ್ನು ಓದಿದಾಗ, ಅವರ ಉಪದೇಶಗಳನ್ನು ಓದಿದಾಗ ನಮಗೆ ಆತ್ಮಜಾಗೃತಿ ಉಂಟಾಗುತ್ತೆ. ಸುಪ್ತವಾಗಿದ್ದಂತಹ ಶಕ್ತಿ ಜಾಗೃತವಾಗುತ್ತೆ. ಇದು ಜೀವನದಲ್ಲಿ ಮನುಷ್ಯನ ಉದ್ಧಾರಕ್ಕೆ ಮೊದಲ ಹೆಜ್ಜೆ. ಇಂತಹ ಒಂದು ಕಾರ್ಯ ಇವತ್ತು ಸಮಾಜದಲ್ಲಿ ನೆರವೇರಬೇಕಾಗಿದೆ. ವಿಶೇಷವಾಗಿ ಯುವಜನತೆಯಲ್ಲಿ. ಯಾಕೆಂದರೆ ಅವರಿಗೆ ಜೀವನದಲ್ಲಿ ಬಹಳಷ್ಟು ಸಮಯಾವಕಾಶ ಇದೆ, ಕಾಲಾವಕಾಶ ಇದೆ, ದೇಹದಲ್ಲಿ ಶಕ್ತಿ ಇದೆ, ಮನಸ್ಸಿನಲ್ಲಿ ಪಟುತ್ವ ಇದೆ. ಅದನ್ನು ಉಪಯೋಗಿಸ್ಕೊಂಡವರು ತಮ್ಮ ಆತ್ಮೋದ್ಧಾರನೂ ಮಾಡ್ಕೋಬೋದು, ಜ್ಞಾನಿ ಆಗ್ಬೋದು, ಪವಿತ್ರಾತ್ಮರಾಗ್ಬೋದು, ಸಮಾಜಕ್ಕೂ ಒಳ್ಳೆ ಕೆಲಸಗಳನ್ನು ಮಾಡ್ಬೋದು. ಈ ರೀತಿಯಲ್ಲಿ ದೇಶದ ಅಭಿವೃದ್ಧಿ ಕೂಡ ಚೆನ್ನಾಗಾಗುತ್ತೆ, ದೋಷಗಳು ನಿವಾರಣೆ ಆಗುತ್ತೆ, ತನ್ನಲ್ಲಿರುವಂಥ ದೋಷಗಳು ನಿವಾರಣೆ ಆಗುತ್ತೆ. ಸಮಾಜದಲ್ಲಿ ಅದರ ನಿವಾರಣೆಗೆ, ಸಮಾಜದ ಏಳಿಗೆಗೆ ಒಂದಷ್ಟು ಸೇವಾ ಕಾರ್ಯಗಳನ್ನು ಮಾಡುವಂಥ ಶಕ್ತಿ ಕೂಡ ಅವರಲ್ಲಿ ಇರುತ್ತೆ. ಹೀಗಾಗಿ ನಾವಿವತ್ತು ಭಗವದ್ವಾಣಿ ಎನ್ನುವಂಥ ಈ ಸತ್ಸಂಗದಲ್ಲಿ ಶಕ್ತಿವಂತರಾಗೋದು ಹೇಗೆ, ಗುಣಗಳು ಅಲ್ಲಿ ಯಾವ ಕಾರ್ಯವನ್ನು ನಿರ್ವಹಿಸುತ್ತೆ, ಸ್ವಾಮಿ ವಿವೇಕಾನಂದರು ಅದನ್ನು ಯಾವ ರೀತಿ ವಿವರಿಸಿದ್ದಾರೆ, ಅವರದೇ ಆದ ರೀತಿಯಲ್ಲಿ ಶೈಲಿಯಲ್ಲಿ ಧರ್ಮಕ್ಕೆ ಎಂತಹ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರಗಳನ್ನೆಲ್ಲ ಗಮನಿಸಿದ್ವಿ. ಮಹಾತ್ಮರ ಮಾತುಗಳು ಭಗವಂತನ ಮಾತುಗಳೇ ಅಂತ ನಾವು ತಿಳ್ಕೋಬೇಕು. ಅವರ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಧಾರಣೆ ಮಾಡಿಕೊಂಡ್ರೆ ನಮ್ಮಲ್ಲಿ ಕೂಡ ಜ್ಞಾನಶಕ್ತಿ ವೃದ್ಧಿಯಾಗತ್ತೆ, ನಮ್ಮ ಜೀವನ ಪವಿತ್ರ ಜೀವನ ಆಗತ್ತೆ, ಸಾರ್ಥಕವಾದ ಜೀವನ ಆಗತ್ತೆ. ಇಂತಹ ಮಾರ್ಗದಲ್ಲಿ ನಮ್ಮನ್ನು ಪರಮಾತ್ಮ ನಡೆಸಲಿ. ಮಹಾತ್ಮರ ಮಾತುಗಳು ನಮಗೆ ಪ್ರೇರಣೆಯಾಗಲಿ, ಮಾರ್ಗದರ್ಶನ, ದಾರಿದೀಪ ಆಗಲಿ ಅಂತ ಹಾರೈಸ್ತಾ ಈ ಮಾತುಗಳನ್ನು ಪರಮಾತ್ಮನ ಪಾದಪದ್ಮಗಳಿಗೆ ಸಮರ್ಪಣೆ ಮಾಡೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.